ನಮಸ್ಕಾರ ಎಲ್ರಿಗೂ. ನಾನು ರಮ್ಯ ಜಗತ್ ಮೈಸೂರು. ಈ ಒಂದು ವಿಡಿಯೋ ಬಂದು ನಿಮ್ಮ ಮನೆಯಲ್ಲೇ ಅಥವಾ ನಿಮ್ಮ ಒಂದು ಊರಿನಲ್ಲೇ ಒಂದು ಚಿಕ್ಕದಾದ ಶಾಪು ಅಥವಾ ಮನೆಯಲ್ಲೇ ಶಾಪ್ ಇಲ್ಲ ಅಂತಂದರೆ ಚಿಕ್ಕದಾಗಿ ಯಾವುದೋ ಅಂಗಡಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂದರೆ ಪರವಾಗಿಲ್ಲ, ಮನೆಯಲ್ಲೇ ಮಾಡುವಂತಹ ಒಂದು ಬಿಸ್ನೆಸ್ ಐಡಿಯಾ ಆಗಿರುತ್ತೆ. ಇದು ಬಂದು ಇತ್ತೀಚಿನ ದಿನಗಳಲ್ಲಿ ಇದು ಬಂದು ರೀಸೇಲ್ ಮಾಡುವಂತಹ ಬಿಸ್ನೆಸ್ಸೇ. ಅಂದರೆ ಯಾವುದೇ ಪ್ರಾಡಕ್ಟನ್ನು ನಾನು ಎರಡು ರೀತಿಯಾಗಿ ಬಿಸ್ನೆಸ್ ಹೇಳ್ತೀನಿ. ಒಂದು ಬಂದು ಪ್ರಾಡಕ್ಟ್ಗಳನ್ನು ತಗೊಂಡು ರೀಸೇಲ್ ಮಾಡುವಂಥದ್ದು, ಮಾರ್ಕೆಟಿಂಗ್ ಎಲ್ಲ ಹೇಗೆ ಮಾಡಬೇಕೇನು ಅಂತ ಅಂದ್ಬಿಟ್ಟು ನಾನು ತಿಳಿಸ್ತೀನಿ ನಿಮಗೆ. ಒಂದು ಬಂದು ರೀಸೇಲ್ ಮಾಡುವಂಥದ್ದು, ಪ್ರಾಡಕ್ಟನ್ನು ತಗೊಂಡು ನಾವು ಸೇಲ್ ಮಾಡುವಂಥದ್ದು. ಮತ್ತೊಂದು ಬಂದು ನಾವೇ ಪ್ರಾಡಕ್ಟನ್ನು ಉತ್ಪತ್ತಿ ಮಾಡುವಂಥದ್ದು, ನಾವೇ ಉತ್ಪನ್ನಗಳನ್ನು ಉತ್ಪತ್ತಿ ಮಾಡಿ ಮಾರುವಂಥದ್ದು. ಸೊ ಉತ್ಪನ್ನಗಳನ್ನು ಉತ್ಪತ್ತಿ ಮಾಡಿ ಮಾರುವಂಥದ್ದಕ್ಕೆ ಪೌಡರ್ಗಳಾಗಿರ್ಬೋದು ಅಥವಾ ನಿಮಗೇನು ಟ್ಯಾಲೆಂಟ್ ಇದೆ ಅಂಥದ್ದನ್ನು, ನೀವು ಯಾವುದರಲ್ಲಿ ನಿಪುಣರಾಗಿರ್ತೀರ ಅಂಥದ್ದನ್ನು ಮಾಡಿ ಮಾರಾಟ ಮಾಡಿ ಅಂತಲೂ ಕೂಡ ನಾನು ಹೇಳಿದ್ದೆ. ಇದು ಬಂದು ರೀಸೇಲ್. ಆ ಥರ ಎಲ್ಲ ನಮಗೆ ಅಷ್ಟು ಟ್ಯಾಲೆಂಟ್ ಇಲ್ಲ ನಾವೇ ಉತ್ಪನ್ನಗಳನ್ನು ಮಾಡುವಂಥದ್ದಕ್ಕೆ ಅಂದರೆ ಇದು ಬಂದು ರೀಸೇಲ್ ಮಾಡುವಂಥದ್ದು. ಒಬ್ಬರ ಹತ್ರ ಪ್ರಾಡಕ್ಟನ್ನು ತೊಗೊಂಡು ಮಾರುವಂಥದ್ದು. ಪ್ರಾಡಕ್ಟು ಎಲ್ಲಿ ಸಿಗುತ್ತೆ ಪ್ರತಿಯೊಂದನ್ನು ಕೂಡ ತಿಳಿಸ್ತೀನಿ. ಇದು ಬಂದು ಇತ್ತೀಚಿನ ದಿನಗಳಲ್ಲಿ ಈ ಶುಗರ್ ಅನ್ನೋದೇನಿದೆ, ಸಕ್ಕರೆನ ತೀರಾ ಅವಾಯ್ಡ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಡಾಕ್ಟ್ರುಗಳು ಕೂಡ ಸಜೆಸ್ಟ್ ಮಾಡ್ತಾರೆ. ಯಾಕಂದರೆ ಈ ಸಿಗರೇಟ್ಗಿಂತನೂ ಕೂಡ ಹೆಚ್ಚಿನ ಟಾಕ್ಸಿಕ್ ಅಂದರೆ ಒಂದು ಕೆಟ್ಟ ಅಂಶ ಈ ಶುಗರಲ್ಲಿದೆ ಅಂತ ಅಂದ್ಬಿಟ್ಟು, ಅಂದರೆ ಆರೋಗ್ಯಕ್ಕೆ ಹಾನಿಕಾರಕ ಅಂಶ ಈ ಸಕ್ಕರೆಯಲ್ಲಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ಕಾರಣಕ್ಕೋಸ್ಕರ ಈ ಶುಗರ್ನ ಕಡಿಮೆ ಮಾಡಿದ್ರು ಆ ಒಂದು ಸ್ವೀಟ್ ಅಂಶನ ತಿನ್ನಬೇಕು ಅನ್ನೋ ಅಂತ ಆಸೆ ಎಲ್ರಿಗಿರುತ್ತೆ. ಅದಕ್ಕೋಸ್ಕರ ಶುಗರ್ಗೆ ಬದಲಾಗಿ ಸಾಮಾನ್ಯವಾಗಿ ಆರ್ಗ್ಯಾನಿಕ್ ಬೆಲ್ಲಗಳನ್ನು ಉಪಯೋಗಿಸ್ತಾರೆ. ಅದಕ್ಕೂ ಮೀರಿ ಜೇನುತುಪ್ಪವನ್ನು ಈಗ ತುಂಬ ಜನ ಬಳಸ್ತಾರೆ. ಅದು ಆರೋಗ್ಯಕ್ಕೂ ಒಳ್ಳೆಯದು ಅಂತ ಅಂದ್ಬಿಟ್ಟು ಜೇನುತುಪ್ಪವನ್ನು ಬಳಸ್ತಾರೆ. ಜೇನುತುಪ್ಪಗಳನ್ನು ಬಳಸೋದಕ್ಕೆ ಶುರು ಆದಮೇಲೆ ಏನಾಗ್ತಾಯಿದೆ, ಮಾರ್ಕೆಟ್ನಲ್ಲಿ ವಿಪರೀತ ಕಲಬೆರಕೆ ಜೇನುತುಪ್ಪಗಳು ಹೆಚ್ಚಾಗ್ತಾಯಿದೆ. ನ್ಯಾಚುರಲ್ ಜೇನುತುಪ್ಪಕ್ಕಿಂತ 90% ಕಲಬೆರಕೆ ಜೇನುತುಪ್ಪನೇ ಹೆಚ್ಚು ಸಿಗ್ತಾ ಇರುವಂಥದ್ದು. ಸೊ ಇನ್ನು ಒಂದು ನಮ್ಮ ಕರ್ನಾಟಕದಲ್ಲಿ ಹುಡುಕಿದಾಗ ಕೆಲವರು ಸಿಗುತ್ತೆ, ಇಲ್ಲ ಅಂತಲ್ಲ, ನ್ಯಾಚುರಲ್ ನಿಜವಾದ ಜೇನುತುಪ್ಪ ಕೂಡ ಸಿಗುತ್ತೆ. ಆದರೆ ತುಂಬ ದೊಡ್ಡ ಮಟ್ಟದಲ್ಲಿ ಮಾರಾಟ ಮಾಡ್ತಾ ಇರೋವಂಥವ್ರು ಕೆಲವರು. ಅದರಲ್ಲೂ ಒಬ್ಬರು ತೀರ್ಥಹಳ್ಳಿಯಲ್ಲಿ ಒಂದು ಗೋ ಜೇನು ಅಂತ ಏನೋ ಇದೆ. ಆ್ಯಕ್ಚುಲಿ ಇದು ಅವರಿಂದ ಯಾವುದೇ ರೀತಿಯಾದಂಥ ಪೇಯ್ಡ್ ಪ್ರಮೋಷನ್ ಅಲ್ಲ. ನಾನು ಈ ರೀತಿ ಸರ್ಚ್ ಮಾಡಿದಾಗ ಅವರು ನನಗೆ ಸಿಕ್ಕಿದ್ರು, ಕಾಂಟ್ಯಾಕ್ಟಿಗೆ ಸಿಕ್ಕಿ ಹುಡ್ಕೊಂಡೋಗಿ ವಿಡಿಯೋ ಮಾಡಿರುವಂಥದ್ದು. ತೀರ್ಥಹಳ್ಳಿಗೆ ಹೋಗಿದ್ದೆ, ಈಗಲ್ಲ, ಫೆಬ್ರವರಿಯಲ್ಲೇ ಹೋಗಿದ್ದೆ ನಾನು. ಫೆಬ್ರವರಿಯಲ್ಲಿ ಹೋಗಿ ತೀರ್ಥಹಳ್ಳಿಯಲ್ಲಿ ಅವ್ರದ್ದು ತುಂಬ ದೊಡ್ಡ ಬೆಲ್ಟ್ ಇದೆ, ಈ ಜೇನುತುಪ್ಪವನ್ನು ತಯಾರು ಮಾಡುವಂತಹ ಬೆಲ್ಟ್. ಯಾಕಂದರೆ ಫಾರಿನ್ಗೆಲ್ಲ ಅವರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಅಲ್ಲೇ ಹುಡ್ಕೊಂಡೋಗಿ ವಿಡಿಯೋ ಮಾಡಿದಂಥದ್ದು. ಫೆಬ್ರವರಿ ಮಾರ್ಚ್ ಟೈಮಲ್ಲೇ ಮಾಡಿದ್ದೆ. ತೀರ್ಥಹಳ್ಳಿಗೆ ಅಷ್ಟು ದೂರ ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿದ್ದೀವಲ್ಲ ಅಂತ ಅಂದ್ಬಿಟ್ಟು, ಹೋಗಿದ್ದೀವಿ ಅಂತ ಹಾಗೆ ಒಂದು ಟ್ರಿಪ್ ಆಗಲಿ ಅಂತ ಅಂದ್ಬಿಟ್ಟು ಪಕ್ಕ ಹಂಗೆ ಉಡುಪಿಗೆ ಹೋಗಿ ಬೀಚಲ್ಲಿ ಏನು ರೆಕಾರ್ಡ್ ಮಾಡಿದ್ವಿ ವಿಡಿಯೋಗಳು, ಆ ಒಂದು ವಿಡಿಯೋಗಳಿದ್ದಂತಹ ಫೋನು ಬೀಚಲ್ಲಿ ಬಿದ್ದೋಯ್ತು. ಕಾಸ್ಟ್ಲಿ ಫೋನ್ ಅಲ್ವಾ, ₹1,00,000 ಕೊಟ್ಟಿದ್ದೀವಿ, ವಾಟರ್ ರೆಸಿಸ್ಟೆನ್ಸ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಏನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಮನೆಗೆ ಬಂದು 2 ದಿನ ರೆಸ್ಟ್ ಮಾಡಿದ್ಮೇಲೆ ನೆಕ್ಸ್ಟು ಅದು ವರ್ಕ್ ಮಾಡಲಿಕ್ಕೆ ತಗೊಂಡಾಗಲೇ ಗೊತ್ತಾಗಿದ್ದು ಅದು ಫೋನ್ ಫುಲ್ ಹಾಳಾಗಿತ್ತು. ಅದು ನೆಕ್ಸ್ಟು ಫೋನ್ ಚೇಂಜ್ ಮಾಡಬೇಕಾದಂತಹ ಪರಿಸ್ಥಿತಿ ಬಂತು. ಫೋನ್ ಚೇಂಜ್ ಮಾಡಿದ್ರೂ ಕೂಡ ಡೇಟಾ ಕೆಲವೊಂದು ವಿಡಿಯೋಗಳೆಲ್ಲ ರಿಕವರಿ ಆಗೋದು ಬಹಳ ಕಷ್ಟ ಆಯಿತು. ಆ ಕಾರಣಕ್ಕೋಸ್ಕರ ಅದು ಇತ್ತೀಚೆಗೆ ಕಳೆದ ವಾರ ಅಷ್ಟೇ ಅದು ಡೇಟಾ ರಿಕವರಿ ಆಗಿದೆ. ಕೆಲವೊಂದು ವಿಡಿಯೋ ಬಂತು, ಹೈ ರೆಸೊಲ್ಯೂಷನ್ ಇರೋದೆಲ್ಲ ಬೇರೆ ಫೋನ್ಗಳಿಗೆ ಬರ್ತಾ ಇರಲಿಲ್ಲ. ಅದು ತೊಂದರೆ ಆಗಿ ಇವಾಗ ರಿಕವರಿ ಆಯಿತು. ಸೊ ಅದಕ್ಕೋಸ್ಕರ ತುಂಬ ಲೇಟಾಗಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಬಹುಶಃ ಅವ್ರು ಬೈಕೊಂಡಿರಬೇಕು, ಯಾವಾಗಲೂ ಒಂದು ವಿಡಿಯೋ ಮಾಡ್ಕೊಂಡು ಹೋದ್ರೆ ಸುಮ್ಮನೆ ಏನೋ ವಿಡಿಯೋನೂ ಬರಲಿಲ್ಲ ಅಂತ ಅಂದ್ಬಿಟ್ಟು. ಮತ್ತು ನಾನೇ ಹುಡ್ಕೊಂಡೋಗಿ ಪೇಯ್ಡ್ ಪ್ರಮೋಷನ್ ಏನು ಅಲ್ಲದೆ ಇರೋದ್ರಿಂದ ಅಷ್ಟು ನಾನು ತಲೆ ಕೆಡಿಸ್ಕೊಳ್ಳಿಲ್ಲ, ಮಾಡೋಣ ನಿಧಾನಕ್ಕೆ ಅಂತ ಅಂದ್ಬಿಟ್ಟು ಒಂದು 4-5 ತಿಂಗಳಾದಮೇಲೆ ಹಾಕ್ತಾಯಿದ್ದೀನಿ. ಗೋ ಜೇನು ಅಂತ ಅಂದ್ಬಿಟ್ಟು ತೀರ್ಥಹಳ್ಳಿಲಿ ಬಂದು ತುಂಬ ದೊಡ್ಡ ಒಂದು ವಿಸ್ತೀರ್ಣದಲ್ಲಿ, ಅಂದರೆ ಅಲ್ಲಿ ಬಂದು ತುಂಬ ಮೆಡಿಸಿನ್ ಪ್ಲ್ಯಾಂಟ್ಸ್ ಇರುವಂಥದ್ದು, ಮೆಡಿಸಿನ್ಗೆ ಏನು ಸಂಬಂಧಪಟ್ಟಂತಹ ಮರಗಳಿರುವಂಥದ್ದು. ಆ ಒಂದು ಮರಗಳಲ್ಲಿ ಬಿಡುವಂತಹ ಹೂಗಳು, ಆ ಹೂಗಳಿಂದ ಬರುವಂತಹ ಆ ಹೂಗಳ ಒಂದು ಆ ಹೂಗಳನ್ನು ಹೀರಿ ಬಂದಂತಹ ಜೇನು ಏನಿರುತ್ತೆ ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಮೆಡಿಸಿನಲ್ ಪ್ಲ್ಯಾಂಟ್ಸಿಂದ ಬಂದಂತಹ ಜೇನಿಗೆ ಸ್ವಲ್ಪ ಬೇಡಿಕೆ ಜಾಸ್ತಿ ಇದೆ. ಆ ರೀತಿಯಾದಂತಹ ಅವ್ರು ಸಂಪೂರ್ಣವಾಗಿ ಆಲ್ಮೋಸ್ಟ್ ಒಂದು 100-200 ಎಕರೆ ಇರಬೇಕು ಅವ್ರದ್ದು, ನನಗೆ ಸರಿಯಾಗಿ ಗೊತ್ತಿಲ್ಲ. ಅಷ್ಟು ಎಕರೆ ಒಂದು ಮೆಡಿಸಿನಲ್ ಪ್ಲ್ಯಾಂಟ್ಸಿಂದನೇ ಒಂದು ಬರುವಂತಹ ಜೇನನ್ನು ತೆಗೆದು ಅವರು ಫಾರಿನ್ವರೆಗೂ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದಾರೆ. ಜೊತೆಗೆ ಸಾಕಷ್ಟು ಊರುಗಳಲ್ಲಿ ಅಂದರೆ ಇವರ ಒಂದು ಹೋಲ್ಸೇಲಲ್ಲಿ ಕೊಟ್ಬಿಡ್ತಾರೆ ಇವರು ಅಂಗಡಿಗಳಿಗೆ, ಇವ್ರದನ್ನು ತೊಗೊಂಡು ಸೇಲ್ ಮಾಡ್ತಾಯಿದ್ದಾರೆ. ಆ ರೀತಿಯಾಗಿ ಒಂದು ಬಿಸ್ನೆಸ್ ಐಡಿಯಾ ಇದೆ, ಅದನ್ನು ನಾನು ತಿಳಿಸ್ತೀನಿ. ತೀರ್ಥಹಳ್ಳಿಲಿ ಬಂದು ಗೋ ಜೇನು ಅಂತ ಅಂದ್ಬಿಟ್ಟು ಅಲ್ಲೇ ಹೋಗಿ ವಿಡಿಯೋ ಮಾಡಿದ್ದೀನಿ. ಸೊ ಬನ್ನಿ ಇವಾಗ ಅವ್ರು ಹೇಗೆ ಯಾವ ರೀತಿಯಾಗಿ ಜೇನೆಲ್ಲ ತೆಗಿತಾರೆ, ಜೊತೆಗೆ ಬಿಸ್ನೆಸ್ ಐಡಿಯಾ ಹೇಗೆ ಕೊಡ್ತಾರೆ ಅವರು,
ನೀವು ಹೇಗೆ ಅದನ್ನು ಮಾರಾಟ ಮಾಡಬಹುದು ಎಲ್ಲವನ್ನು ಕೂಡ ನಾನು ನೆಕ್ಸ್ಟ್ ತಿಳಿಸ್ತೀನಿ. ಬನ್ನಿ ಇವಾಗ ಫಸ್ಟ್ ಅವ್ರು ಮಾತಾಡಿರೋದನ್ನು ನೋಡ್ಕೊಂಬರೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಅದು ತೋರಿಸ್ಬೋದಾ? ನಾನು ಆ್ಯಕ್ಚುಲಿ ಜೇನುತುಪ್ಪದ ಬಗ್ಗೆ ಇಂಟ್ರಡಕ್ಷನ್ ಕೊಟ್ಟಿದ್ದೀನಿ. ನಿಮ್ಮ ಗಾವ್ ನ್ಯಾಚುರಲ್ಸಿಂದ ಏನು ಚಿಕ್ಕಮಗಳೂರು ಈ ಒಂದು ಬೆಲ್ಟ್ ಸೈಡು ತುಂಬ ಪ್ಯೂರ್ ಆಗಿರೋ ಜೇನುತುಪ್ಪ ಸಿಗುತ್ತೆ. ಮತ್ತು ಮೆಡಿಸಿನಲ್ ಪ್ಲಾಂಟ್ಸಿಂದ ಬಂದಿರುವಂಥ ಜೇನುತುಪ್ಪ ಅಂತ ಕೇಳಿದ್ದೀವಿ. ಅಷ್ಟು ನಮಗೆ ಅದು ಮಾಹಿತಿನೂ ಇಲ್ಲ. ಅದನ್ನ ನೇರವಾಗಿ ತೋರಿಸ್ಬೋದಾ ಸರ್? ಖಂಡಿತ ಮೇಡಮ್ ಜೇನಲ್ಲಿ 4 ವಿಧ ಇದೆ. ಫಸ್ಟು ನರ್ಸರಿ ಅಂತ ಬರುತ್ತೆ, ಅದು ಮೆಡಿಸಿನ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಎರಡನೇದು ಬರುವಂಥದ್ದು ತುಡುಬೆ ಅಂತ ಕರಿತೀವಿ. ಇದು ಓಕೆನಾ? ಇದು ಸಾಕಲಿಕ್ಕೆ ಯೋಗ್ಯವಾಗಿರುವಂಥ ಜೇನು. ನರ್ಸರಿ ಇರ್ಬೋದು ಮತ್ತು ತುಡುಬೆ ಇರ್ಬೋದು. ಮತ್ತು ನೆಕ್ಸ್ಟು ಕೋಲ್ ಜೇನು ಅಂತ ಬರುತ್ತೆ, ಆಮೇಲೆ ಹೆಜ್ಜೇನು ಅಂತ ಬರುತ್ತೆ. ಇದು ಯಾವುದು ಸರ್ ಇವಾಗ? ಇದು ತುಡುಬೆ ಅಂತ ಕರಿತೀವಿ. ತುಡುಬೆ ನಾವು ಒಂದು 7 ವರ್ಷದಿಂದ ನಾವು ಇದನ್ನು ಜೇನು ಕೃಷಿಯಲ್ಲಿ ಹಾಬಿಯಾಗಿ ಮಾಡ್ತಾ ಇದ್ವಿ. ಒಂದು 3 ರಿಂದ 4 ವರ್ಷದ ಹಿಂದೆ ನಾವು ಜೇನಿನ ಸಂತತಿ ಉಳಿಸ್ಬೇಕು ಅಂತ ಹೇಳಿ ನಾವು ಮತ್ತು ಅರುಣ್ ಆಶಿತ್ ಅಂತ ಹೇಳಿ 3 ಜನ ಸೇರಿ ಮತ್ತೊಂದು 9 ಜನ ನಮ್ಮ ಸಪೋರ್ಟಿಗೆ ಒಂದಿಷ್ಟು ಜನನ ನಾವು ಸೇರಿಸ್ಕೊಂಡು ಅಂದರೆ ಎಲ್ಲ ಕಡೆನೂ ಕೂಡ ನಾವು ಜೇನಿನ ಸಂತತಿನ ಸ್ಪ್ರೆಡ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನೇಚರಲ್ಲಿ ಜೇನು ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆ ಉದ್ದೇಶಕ್ಕೋಸ್ಕರ ನಾವು ಜೇನಿನ ಸಂತತಿ ಉಳಿಸ್ಬೇಕು ಅನ್ನೋ ನಮ್ಮದೊಂದು ಸಂಕಲ್ಪ ಇತ್ತು. ಹಾಗಾಗಿ ನೀವು ಮೂಲತಃ ಇಲ್ಲಿಯವರೇನಾ ಸರ್? ಹಾಂ, ಖಂಡಿತ. ನಾವು ತೀರ್ಥಹಳ್ಳಿ, ನಮ್ಮದು ಮೂಲತಃ ತೀರ್ಥಹಳ್ಳಿ. ನಮ್ಮದು ಎಲ್ಲೆಲ್ಲಿ ಇದೆ ಅಂದರೆ ಎಲ್ಲ ಇದರಲ್ಲೂ ಕೂಡ ಇದೆ. ಕೋಣಂದೂರು ಇರ್ಬೋದು, ತೀರ್ಥಹಳ್ಳಿ, ಆಮೇಲೆ ಕೊಪ್ಪ ಇರ್ಬೋದು, ಶೃಂಗೇರಿ ಇರ್ಬೋದು, ಆಮೇಲೆ ಬಾಳೆಹೊನ್ನೂರು, ಆಮೇಲೆ ಶಿವಮೊಗ್ಗ, ಎಲ್ಲ ಕಡೆನೂ ಕೂಡ ನಾವು ಫ್ಲಾಟ್ಗಳಲ್ಲಿ ಈ ಬಾಕ್ಸ್ಗಳನ್ನು ಇಡ್ತಾ ಇದ್ದೀವಿ. ಆಶಿತ್ ಅಂತ ಅವ್ರ ಜಾಗದಲ್ಲಿ ನಾವು ಇಟ್ಟಿರುವಂಥದ್ದು. ಇದೇನಾಗತ್ತೆ ಅಂದರೆ ನಮ್ಮ ತುಡುಬೆ ಜೇನು ಇಲ್ಲಿ ಯಾಕೆ ಅದು ಶ್ರೇಷ್ಠ, ಅದ್ರದ್ದು ಹನಿ ಯಾಕೆ ಶ್ರೇಷ್ಠ ಅಂದರೆ ಇದು ನಾಚಿಕೆ ಮುಳ್ಳು, ಆಮೇಲೆ ತುಂಬೆ ಇರ್ಬೋದು, ತುಳಸಿ ಇರ್ಬೋದು, ಈ ನಾಟಿಯ ಇದರಿಂದ ಇದು ಕಲೆಕ್ಟ್ ಮಾಡುವಂಥದ್ದು, ಹೂವಿನಿಂದ ಕಲೆಕ್ಟ್ ಮಾಡುತ್ತೆ ಪುಷ್ಪರಸವನ್ನು. ಹಾಗಾಗಿ ಇದು ತುಂಬ ಶ್ರೇಷ್ಠವಾಗಿರುತ್ತೆ. ನಾವು ಜೇನುತುಪ್ಪ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಒಂದು ಡೈಜೆಷನ್ ಸಿಸ್ಟಮ್ ನಮ್ಮದು ಚೆನ್ನಾಗಾಗತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ, ಮತ್ತು ಇಮ್ಯುನಿಟಿ ಪವರ್ ನಮಗೆ ಹೆಚ್ಚಾಗಿ ಈಗ ಸಮಸ್ಯೆ ಬರ್ತಾ ಇರೋದು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ನಾವು ಜೇನುತುಪ್ಪ ತಗೊಳ್ಳೋದ್ರಿಂದ. ಮತ್ತು ಈಗ ನೀವು ನೋಡಿದ ಹಾಗೆ ಮಾರುಕಟ್ಟೆಯಲ್ಲಿ ಸಿಕ್ಕಾಪಟ್ಟೆ ಕಲಬೆರಕೆ ಆಗ್ತಾ ಇದೆ. ಹಾಗಾಗಿ ಜೇನುತುಪ್ಪದ ಮೇಲೆ ನಂಬಿಕೆನೇ ಹೋಗಿಬಿಟ್ಟಿದೆ. ಹಾಗಂತ ಜನಗಳಿಗೆ ಗೊತ್ತಾಗತ್ತೆ ಇದು ಜೇನುತುಪ್ಪ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಗೊತ್ತಾಗತ್ತೆ. ಇಲ್ಲ, ಒರಿಜಿನಲನ್ನು ಡೂಪ್ಲಿಕೇಟ್ ಅಂತ ಕರೀತಾರೆ, ಡೂಪ್ಲಿಕೇಟನ್ನು ಒರಿಜಿನಲ್ ಅಂತ ಕರೀತಾರೆ. ಇಲ್ಲೊಂದು 40 ರಿಂದ 50 ಬಾಕ್ಸ್ ಇದೆ ಮೇಡಮ್ ನಮ್ಮ ಹತ್ರ. ಇಲ್ಲಿ ನಮ್ಮ ಟೋಟಲಿ ಒಂದು 2000 ಬಾಕ್ಸ್ಗಳು ನಾವು ಈ ಸರೌಂಡಿಂಗಲ್ಲಿ ಇಟ್ಟಿದ್ದೀವಿ. 2000 ಬಾಕ್ಸ್ ಅಷ್ಟಿದೆ. ಹೊರಗಡೆ ಎಲ್ಲ ನಮ್ಮದು ಮೇಂಟೆನೆನ್ಸ್ ಅಂತ ಒಂದಿದೆ, ಅದು ಒಂದು 2000 ಬಾಕ್ಸ್ ಇದೆ. ಟೋಟಲಿ 4000 ಬಾಕ್ಸ್ ಇಲ್ಲಿ ತನಕ ಇದೆ. ಮತ್ತು ಅವರೇ ಮೇಂಟೈನ್ ಮಾಡ್ತೀವಿ ಅಂತ ತೊಗೊಂಡೋದ್ರು ಒಂದು 5 ರಿಂದ 6000 ಬಾಕ್ಸ್ ಅವರಿಗೆ ನಾವು ಕೊಟ್ಟು ಟ್ರೈನಿಂಗನ್ನು ಕೊಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಅವರು ಕೂಡ ಇದನ್ನು ಬಿಸ್ನೆಸ್ ಆಗಿ ತೊಗೊಂಡು ಅವರು ಆದಾಯನ ಮಾಡ್ಕೊಬೇಕು ಅಂತ ಹೇಳಿ. ಮತ್ತು ಎಲ್ಲ ಕಡೆ ರೈತರಿಗೂ ಕೂಡ ಇದು ತುಂಬ ಬೆನಿಫಿಟ್ ಆಗುತ್ತೆ. ಪರಾಗಸ್ಪರ್ಶ ಆಗ್ತಾ ಇರುತ್ತೆ. 70% ಜೇನಿನಿಂದನೇ ಪರಾಗಸ್ಪರ್ಶ ಆಗುತ್ತೆ ತೋಟದಲ್ಲಿ. ಮುಖ್ಯವಾಗಿ ಇಳುವರಿ 70% ಜಾಸ್ತಿ ಆಗುತ್ತೆ. ನಮಗೆ ಭತ್ತ, ರಾಗಿ ಎಲ್ಲ ಏನಾಗುತ್ತೆ, ಗಾಳಿಯಲ್ಲಿ ಪರಾಗಸ್ಪರ್ಶ ಆಗುತ್ತೆ. ಆದರೆ ನಿಮಗೆ ಇದಿರ್ಬೋದು, ಕಾಡಿನ ಎಲ್ಲ ಗಿಡಗಳು ಇರ್ಬೋದು, ಆಮೇಲೆ ತೋಟ ಇರ್ಬೋದು, ತೆಂಗಿರ್ಬೋದು, ಅಡಿಕೆ ಇರ್ಬೋದು, ಪ್ರತಿಯೊಂದು ಜೇನಿನ ಸಹಾಯದಿಂದನೇ ಅದು ಪರಾಗಸ್ಪರ್ಶ ಆಗ್ತಾ ಇರುತ್ತೆ. ಸೊ ಈಗ ಎಲ್ಲೆಲ್ಲಿ ಸಪ್ಲೈ ಮಾಡ್ತಾ ಇದ್ದೀರಾ ಸರ್ ಇದು? ನಾವು ಆಲ್ ಓವರ್ ಇಂಡಿಯಾದಲ್ಲೂ ಸಪ್ಲೈ ಆಗ್ತಾ ಇದೆ. ನಿನ್ನೆ ಮಹಾರಾಷ್ಟ್ರಕ್ಕೂ ನಾವು ಕಳಿಸಿದ್ದೀವಿ. ನಮಗೆ ಹನಿಗೆ ತುಂಬ ಬೇಡಿಕೆ ಇದೆ. ನಾವು ದುಬೈಗೂ ಕಳಿಸಿದ್ದೀವಿ, ಕುವೈತಿಗೂ ಕಳಿಸಿದ್ದೀವಿ. ಅಲ್ಲಿ ನಮ್ಮ ಈ ಹನಿ ತುಂಬ ಅಥವಾ ಅಲ್ಲಿ ಶಾಪ್ಸ್ ಏನಾದರೂ ಕಸ್ಟಮರ್ಸಿಗೆ ಕಳಿಸಿರುವಂಥದ್ದು. ಕಸ್ಟಮರ್ಸಿಗೆ ಕಳಿಸಿದ್ದೀವಿ. ದುಬೈಗೆ ಕಳಿಸಿದ್ದೀವಿ, ಕುವೈತಿಗೆ ಕಳಿಸಿದ್ದೀವಿ. ಈ ಸಲ ನಾವು ಬೇರೆ ಸೌದಿಗೂ ಕೂಡ ಕಳಿಸಿದ್ದೀವಿ. ಹಾಗಾಗಿ ಕೆಲವರು ಅವರೇ ಬಂದು ನೋಡಿ ಫ್ಯಾಮಿಲಿ ಸಮೇತ ಬಂದು ಇದ್ದು ನಮ್ಮ ಜೊತೆಗೆ ಅವರು ಹನಿನ ಕಲೆಕ್ಟ್ ಮಾಡ್ಕೊಂಡು ಹೋಗುವಂಥ ಸಾಧ್ಯತೆ, ಅಂದರೆ ಕ್ವಿಂಟಾಲ್ ಗಟ್ಟಲೆ ತೊಗೊಂಡು ಹೋಗೋರು ಇದ್ದಾರೆ ನಮ್ಮಲ್ಲಿ. ಒಂದು ಪ್ರಕೃತಿ ಮೇಲೆ ಅತಿಯಾದ ಆಸಕ್ತಿ, ಅಂದರೆ ನಮ್ಮ ಕಾಳಜಿ ಜಾಸ್ತಿ ಇದೆ. ಅಂದರೆ ನಾವು ಪ್ರತಿಫಲವಾಗಿ ನಾವು ಮನುಷ್ಯ ಆಗಿ ಹುಟ್ಟಿದ ಮೇಲೆ ಪ್ರಕೃತಿಗೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು. ಹಾಗಾಗಿ ಪಂಚಭೂತಗಳಿಗೆ ಏನಾದರೂ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಜೇನಿನ ಸಂತತಿ ಏನಾದರೂ ಕಮ್ಮಿ ಆಯಿತು ಅಂದರೆ ಪ್ರಕೃತಿ ನಾಶ ಆಗುತ್ತೆ. ಆ ಕಾರಣಕ್ಕೆ ನಾವು ಜೇನಿನ ಸಂತತಿನ ಜಾಸ್ತಿ ಮಾಡ್ತಾ ಇದ್ದೀವಿ. ನಾವು ಸೇವೆ ಥರನೂ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಒಂದು 9 ಜನಕ್ಕೆ ಫುಲ್ ಟೈಮ್ ಕೆಲಸವನ್ನು ಕೊಟ್ಟಿದ್ದೀವಿ. ಅದಲ್ಲದೆ ಒಂದು 50 ಜನಕ್ಕೆ ಪಾರ್ಟ್ ಟೈಮ್ ಆಗಿ ಮಾರ್ಕೆಟಿಂಗು, ಅಂದರೆ
ಪಾರ್ಟ್ ಟೈಮ್ ವರ್ಕನ್ನು ಮಾಡ್ತಾ ಇದ್ದಾರೆ. ಒಂದು 50 ಜನ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಸಾವಿರಾರು ರೈತರಿಗೆ ಇದರಿಂದ ಉಪಯೋಗ ಆಗ್ತಾ ಇದೆ. ಇದೇನಂದರೆ ಈ ತುಡುಬೆ ಅಂತ ಜೇನು ಮರದ ಪೊಟ್ರೆ ಮತ್ತು ಹುತ್ತದಲ್ಲಿ ಇರುವಂಥದ್ದು. ಈಗ ಏನಾಗಿದೆ ಅಂದರೆ ಆ ಇರುವಿಕೆನೇ ಹಾಳಾಗ್ತಾ ಇದೆ. ಈಗ ತುಪ್ಪದ ಆಸೆಗೋಸ್ಕರ ಏನು ಮಾಡ್ತಿದ್ದಾರೆ ಜನ, ಇದು ಹುತ್ತದಲ್ಲಿರುವಂಥ ಜೇನನ್ನು ಒಡೆದು ತೆಗೆದು ಮತ್ತೆ ಬಂದು ಕೂರಬಾರ್ದು, ಆ ರೀತಿ ವ್ಯವಸ್ಥೆ ಆಗಿದೆ. ಯಾಕಂದರೆ ಅದನ್ನು ಓಪನ್ ಮಾಡೋದಾದರೆ ಒಡೆದೇ ತೆಗಿಬೇಕಾಗತ್ತೆ, ತುಪ್ಪ ತೆಗಿಬೇಕಾದ್ರೆ ಮತ್ತು ಅದು ಎಲ್ಲಿ ಹೋಗಬೇಕು. ಅದಕ್ಕೋಸ್ಕರ ನಾವೇನಂದರೆ ಈ ಬಾಕ್ಸನ್ನು ಇಟ್ಟಾಗ ತುಂಬ ಸೇಫ್ಟಿ ಇರುತ್ತೆ ಜೇನುಗಳಿಗೆ. ಒಂದು ಇರುವೆ ಬರ್ದಿದ್ದಂಗೆ ಒಂದು ಕಪ್ ಇರುತ್ತೆ, ಒಂದು ಸ್ಟ್ಯಾಂಡ್ ಇರುತ್ತೆ. ಇದಕ್ಕೆ ನೀರನ್ನು ಹಾಕ್ತಾ ಇರಬೇಕು, ಇರುವೆಗಳು ಮೇಲ್ಗಡೆ ಬರಬಾರ್ದು. ಅದ್ರ ಜೊತೆಗೆ ಗ್ರೀಸು ಆಯಿಲನ್ನು ಹಚ್ಕೊಬಹುದು. ಎರಡನೇದಾಗಿ ಅವಕ್ಕೆ ಇದು ಕೆಳಗಡೆ ಬ್ರೂಡ್ ಅಂತ ಕರಿತೀವಿ, ಸಂಸಾರ ಕೋಣೆ ಅಂತ ಇರುತ್ತೆ. ಅದರಲ್ಲಿ ಒಂದಿಷ್ಟು ಜೇನುಗಳಿರ್ತವೆ ಮತ್ತು ರಾಣಿ ಹುಳನೂ ಕೂಡ ಇರುತ್ತೆ, ಗಂಡು ನೊಣಗಳು ಕೂಡ ಇದರಲ್ಲಿ ಇರ್ತವೆ. ಇದಾದಮೇಲೆ ತುಪ್ಪದ ಕೋಣೆ ಅಂತ ಕರಿತೀವಿ. ಇದರಲ್ಲಿ ನಾವು ಮಾತ್ರ ತುಪ್ಪನ ಮಾತ್ರ ತೆಗಿತೀವಿ, ಇದನ್ನು ನಾವು ಯಾವುದೇ ಕಾರಣಕ್ಕೂ ತೆಗಿಯೋದಿಲ್ಲ. ಇದು ಸೀಸನ್ ವೈಸ್ ಸಿಗತ್ತೆ ನಮಗೆ. ಮಾರ್ಚ್ ಏಪ್ರಿಲ್ ಮೇ ಅಲ್ಲಿ ನಾವು ಹಾರ್ವೆಸ್ಟಿಂಗನ್ನು ಮಾಡ್ತಾ ಇದ್ದೀವಿ. ಅಷ್ಟು ಮಾತ್ರನಾ ಸರ್? ಮತ್ತೆ ವರ್ಷ ಪೂರ್ತಿ ಇರೋದಿಲ್ಲ, ವರ್ಷ ಪೂರ್ತಿ ನಾವೇ ಅದನ್ನು ನೋಡ್ಕೊಬೇಕಾಗತ್ತೆ. ಹಾಗಾಗಿ ಏನಾಗಲ್ಲ. ಈ ರೀತಿ ಇದು ಮೇಲ್ಗಡೆ ತುಪ್ಪಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾವೆ. ಈ ರೀತಿ ಅವಕ್ಕೊಂದು ಸಪೋರ್ಟಿವ್ ಆಗಿ ನಾವು ಇದನ್ನು ಹಲ್ಲೆಗಳನ್ನು ಕೊಟ್ಟಿರ್ತೀವಿ. ಇದರಲ್ಲಿ ಅಂದಾಜು ಒಂದು 2,000-3,000 ಜೇನು ನೊಣಗಳಿದ್ದಾವೆ. ಇದರಲ್ಲಿ ಒಂದು ಬಾಕ್ಸಿಂದ ಎಷ್ಟು ಕೆಜಿ ತುಪ್ಪ ಉತ್ಪತ್ತಿ ಆಗ್ಬೋದು ಸರ್? ಅಂದರೆ ಒಂದು 10-12 kg ನಾವು ತೆಗಿತಾ ಇದ್ದೀವಿ ಒಂದು ಬಾಕ್ಸಿಂದ. ಒಂದು ವರ್ಷಕ್ಕೆ. ಈಗ ಮಾರುಕಟ್ಟೆ ಬೆಲೆ ಅದಕ್ಕೆ 1,000ದಿಂದ 1,500 ತನಕ ಇದೆ ಒಂದು ಕೆಜಿಗೆ. ಅಂದ್ರೆ ಒಂದು ಬಾಕ್ಸಿಂದ ಆಲ್ಮೋಸ್ಟ್ ನಾವು ಒಂದು 12,000-13,000 ರೂಪಾಯಿ. 13,000 ನಾವು ನಿರೀಕ್ಷೆ ಮಾಡ್ಬೋದು. 10,000 ಅಂತೂ ನಾವು ತೆಗಿಬೋದು ಮಿನಿಮಮ್ ಒಂದು ಬಾಕ್ಸಿಂದ. ಇದು ಸುಮ್ಮನೆ ಆ್ಯಕ್ಚುಲಿ ಮನೇಲಿ ಅಂದರೆ ಜಮೀನು ಇರೋರು ಇಟ್ಕೊಂಡ್ರು ಇದು ಆ್ಯಕ್ಚುಲಿ ಜಾಸ್ತಿ ಬಾಕ್ಸ್ಗಳು ಇಟ್ಕೊಂಡ್ರೆ ಮೇಯ್ನ್ ಆದಾಯವಾಗೇ ಮಾಡ್ಕೋಬೋದಲ್ವ? ಖಂಡಿತ ಮೇಡಮ್. ಅಂದರೆ ನಿಮಗೆ ಒಂದು ಪರಾಗಸ್ಪರ್ಶ ಚೆನ್ನಾಗುತ್ತೆ, ಪಾಲಿನೇಷನ್ಗೋಸ್ಕರ ಇಟ್ಕೊಬೋದು. ಎರಡನೇದಾಗಿ ಒರಿಜಿನಲ್ ತುಪ್ಪವನ್ನು ನಾವೇ ಅದನ್ನು ತೊಗೊಬೋದು. ಯಾರ ಹತ್ರ ನಾವು ನಂಬಿಕೆ ಇಲ್ಲದೆ ನಾವು ತಿನ್ಲಿಕ್ಕೆ ಆಗ್ತಾ ಇಲ್ಲ, ಅದನ್ನು ನಾವು ಮನೆಯಲ್ಲೇ ಮಾಡ್ಬೋದು. ಯಾಕಂದರೆ ನಮ್ಮದೇ ಬಾಕ್ಸ್ ಕಣ್ಣೆದುರುಗಡೆ ನಾವು ಹನಿನ ತೆಗೆದು ಕಲೆಕ್ಟ್ ಮಾಡಿ ತೊಗೊಬೋದು. ನಮ್ಮ ಉದ್ದೇಶನೂ ಅದೇ, ಒರಿಜಿನಲ್ ಹನಿನ ಜನಗಳು ತೊಗೊಳ್ಬೇಕು ಅನ್ನೋ ಉದ್ದೇಶ. ಇಲ್ಲಿ ತನಕ ಒಂದು 700-800 ಜನಕ್ಕೆ ನಾವು ಟ್ರೈನಿಂಗನ್ನು ಕೊಟ್ಟಿದ್ದೀವಿ. ಅವರಿಗೆ ಪ್ರತಿಯೊಂದು A to Z ಅವರು ಕೂಡ ಈಗ ಮಾಡ್ತಾ ಇದ್ದಾರೆ. ಆ ರೀತಿ ಒಂದು ರೈತರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಅವರು ಜೇನು ಸಾಕಾಣಿಕೆಯನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಖಂಡಿತ ಒಂದಿನಕ್ಕೆ ನಾವು ಟ್ರೈನಿಂಗನ್ನು ಮಾಡ್ತೀವಿ. ಸಾಕ್ತೀವಿ ಅಂತಂದರೆ ಅಂಥವ್ರಿಗೆ ಬಾಕ್ಸು ಇದೆಲ್ಲ ಏನಾದ್ರು ಸಪ್ಲೈ ಮಾಡಬೇಕು? ಖಂಡಿತ ನಾವು ಬಾಕ್ಸು, ಸ್ಟ್ಯಾಂಡು, ಜೇನು ಮತ್ತು ಅದಕ್ಕಿಂತ ಮೊದಲು ಅವರಿಗೆ ಕರೆಕ್ಟಾದ ಟ್ರೈನಿಂಗನ್ನು ಕೊಡ್ತೀವಿ. ಈಗ ತೀರ್ಥಹಳ್ಳಿ ಬೆಲ್ಟ್ ಅಂದರೆ ನಿಮಗೆ ಈಗ ಜನವರಿ ತಿಂಗಳಲ್ಲಿ ಇದು ಅಂಟ್ವಾಳ ಹೂವಾಗುತ್ತೆ. ಅಂಟ್ವಾಳ ತುಂಬ ಮೆಡಿಸಿನ್, ಕೆಮ್ಮು ಶೀತ. ಆ ಅಂಟ್ವಾಳ ಇದೆಯಲ್ಲ ಎಲ್ಲ ಕಡೆನೂ ಬರಲ್ಲ, ಅದು ಈ ಜನವರಿ ತಿಂಗಳಲ್ಲಿ ಬರುತ್ತೆ. ಅದಾದಮೇಲೆ ಏನು ಅಂದರೆ ಈ ನೇರ್ಲು ಹೂ ಬರುತ್ತೆ. ನೇರ್ಲು ಹೂ ಅಷ್ಟೇ, ನೀವು ಕಫ ಕೆಮ್ಮು ಅದಕ್ಕೆಲ್ಲ ಸಿಕ್ಕಾಬಟ್ಟೆ ಮೆಡಿಸಿನ್. ಅದಾದಮೇಲೆ ಏನಂದರೆ ಈ ಹೊನ್ನೆದು ಹೂ ಬರುತ್ತೆ, ಅದು ಈ ಬ್ಲಡ್ ಪ್ಯೂರಿಫಿಕೇಷನ್ ಮತ್ತು ಬಾಡಿಲಿ ಬ್ಲಡ್ ಹಾಕಿ ತುಂಬ ಯೂಸ್ ಆಗುತ್ತೆ. ಅದಾದಮೇಲೆ ಇನ್ನೇನಂದರೆ ಈ ಏಪ್ರಿಲ್ಲು ಮೇ ಟೈಮಲ್ಲಿ ನಂದಿ ಹೂ ಆಗುತ್ತೆ. ನಂದಿ ಹೂವು ಅಷ್ಟೇ, ಅದು ಸಿಕ್ಕಾಬಟ್ಟೆ ಮೆಡಿಸಿನ್, ನಿಮಗೆ ಬ್ಲಡ್ ಪ್ಯೂರಿಫೈ ಆಗುತ್ತೆ ಮತ್ತು ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಮತ್ತು ನಿಮಗೆ ಈ ಅಸಿಡಿಟಿ ಆ ಥರದಕ್ಕೆಲ್ಲ ಈ ನಂದಿ ಹೂವಿನ ತುಪ್ಪ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಈ ಮಲೆನಾಡು ಬೆಲ್ಟಲ್ಲಿ ಈ ಎಲ್ಲ ಹೂಗಳು ಇರೋದ್ರಿಂದ ಇಲ್ಲಿ ಜೇನುತುಪ್ಪಕ್ಕೆ ತುಂಬ ಡಿಮ್ಯಾಂಡ್ ಇದೆ. ಯಾಕಂದರೆ ಈಗ ಬೇರೆ ಕಡೆ ಎಲ್ಲ ಅಂದರೆ ಒಂದೇ ಹೂವು, ಯಾವುದಂದರೆ ಈಗ ಸಾಸಿವೆ ಅಥವಾ ಇದು ಕಾಫಿ, ಅದು ಬಿಟ್ಟರೆ ಈ ಸೂರ್ಯಕಾಂತಿ, ಈ ಥರ ಹೂಗಳಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅದರಲ್ಲಿ ಮೆಡಿಸಿನ್ ವ್ಯಾಲ್ಯೂ ಅಷ್ಟಿರಲ್ಲ. ಇಲ್ಲಿ ಮಿಕ್ಸ್ ಫ್ಲವರ್ ಇರೋದ್ರಿಂದ ಇಲ್ಲಿ ಮೆಡಿಸಿನ್ ವ್ಯಾಲ್ಯೂ ತುಂಬ ಜಾಸ್ತಿ ಇರುತ್ತೆ. ಈ ಕಾಡು ಮರಗಳಲ್ಲಿ ಪೋಲಾನು ನೆಕ್ಟಾರ್ ಎಲ್ಲ ಸಿಗೋದ್ರಿಂದ ಮೆಡಿಸಿನ್ ವ್ಯಾಲ್ಯೂ ಮನುಷ್ಯನ ಜೀವಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆವಾಗಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ ಜನಗಳು ಕಾಡಲ್ಲಿ ಒಂದಿಷ್ಟು ಹಣ್ಣುಗಳು ಬಿಡ್ತಿದ್ವು, ಈ ನೇರಳೆ ಹಣ್ಣು, ಆಮೇಲೆ ಹಲಸಿನ ಹಣ್ಣು, ಮಾವಿನ ಹಣ್ಣು ಎಲ್ಲ ಬಿಡ್ತಿತ್ತು. ಈಗ ಜನಗಳಿಗೆ ಅದನ್ನೆಲ್ಲ ತಿನ್ನೋಕ್ಕೆ ಟೈಮ್ ಇಲ್ಲ, ಅದು ಸಿಗ್ತಾನೆ ಇಲ್ಲ ಕಾಡಲ್ಲಿ ಹಣ್ಣುಗಳು. ಈಗ ಅದ್ರ ಬದಲಿಗೆ ನೀವು ಅದರ ಹೂವಲ್ಲಾಗ ಅಂತ ನೆಕ್ಟಾರಿಂದ ತುಪ್ಪ ಮಾಡುತ್ತಲ್ಲ, ಆ ತುಪ್ಪ ತಿನ್ನೋದ್ರಿಂದ ನಿಮಗೆ ಸ್ವಲ್ಪ ಇಮ್ಯುನಿಟಿ ಬಾಡಿಗೆ ಚೆನ್ನಾಗಿ ಸಿಗುತ್ತೆ. ಶುಗರ್ ಬದಲಾಗಿ ನೀವು ಆರಾಮಾಗಿ ಜೇನುತುಪ್ಪನ ಯೂಸ್ ಮಾಡ್ಕೋಬೋದು. ಮತ್ತೊಂದು ಏನಂದರೆ ಈ ಪಾಲಿನೇಷನ್ ಯೂಸಿಗೂ ನೀವು ಈಗ ತೋಟ, ಈಗ ಕಾಫಿ ಮತ್ತು ಅಡಿಕೆ ಇರೋವಂಥವ್ರು ಈ ಜೇನು ಇಡೋದ್ರಿಂದ ಒಂದು ಏನಿಲ್ಲ ಅಂದರೂ 20% ಈಲ್ಡ್ ಜಾಸ್ತಿ ಆಗುತ್ತೆ. ಎಲ್ಲವೂ ಪಾಲಿನೇಷನ್ ಆಗೋದ್ರಿಂದ ಎಲ್ಲವೂ ಕಾಯಿ ಕಟ್ಟಿ, ಹೂವಿಂದ ಕಾಯಿ ಕಟ್ಟಿಬಿಟ್ಟು ಅವು ಕಾಯಿಂದ ನಿಮ್ಗೆ ಇನ್ಕಮ್ ಜಾಸ್ತಿ ಆಗುತ್ತೆ. ಮೇಡಮ್, ಈಗ ಹೇಗಂದರೆ ಜೇನು ಯಾವ ರೀತಿ ಅವರಿಗೆ ತೆಗಿತಾರೆ ಅಂದರೆ, ಅವರು ಮೇ ಎಂಡಲ್ಲಿ
ಅಥವಾ ತುಪ್ಪ ಯಾವಾಗ ಜಾಸ್ತಿ ಆಗಿರುತ್ತೆ ಆವಾಗ ತೆಗಿತಾರೆ. ಅಂದರೆ ಈಗ ಕಾಡಲ್ಲಿ ಹೋಗಿ ಈ ಹುತ್ತದಲ್ಲಿ ಮರದ ಪೊಟ್ರೆಯಲ್ಲಿ ಈ ಥರ ಅವರು ತೆಗಿತಾರೆ. ಅದು ಆ್ಯಕ್ಚುಲಿ ತೆಗಿಬಾರ್ದು. ಅದು ಯಾಕೆ ತೆಗಿಬಾರ್ದು ಅಂದರೆ ಆ ಸೀಸನಲ್ಲಿ ಜೇನು ಡೆವಲಪ್ ಆಗೋಕ್ಕೋಸ್ಕರ ಎಷ್ಟು ಆಗುತ್ತೋ ಸಾಧ್ಯವಾದಷ್ಟು ಹನಿನ ಕಲೆಕ್ಟ್ ಮಾಡಿಕೊಂಡು ಅದು ತನ್ನ ಏನು ಕುಟುಂಬನ ಅಭಿವೃದ್ಧಿ ಮಾಡ್ಕೊಳಕ್ಕೋಸ್ಕರ ಇಟ್ಕೊಂಡಿರುತ್ತೆ. ಯಾಕಂದರೆ ಅಭಾವ ಕಾಲದಲ್ಲಿ ಅದಕ್ಕೆ ಕುಟುಂಬನ ಮೇಂಟೈನ್ ಮಾಡೋಕ್ಕೆ ಸ್ಟಾಕ್ ಮಾಡಿ ಇಟ್ಕೊಳುತ್ತೆ. ನಾವು ಹೇಗೆ ಈಗ ಮಳೆಗಾಲದಲ್ಲಿ ನಾವು ಸ್ಟಾಕ್ ಮಾಡಿ ಇಟ್ಕೊಳ್ತೀವಿ, ಈಗ ಬೇಸಿಗೆಲೆಲ್ಲ ನಾವು ಏನು ಭತ್ತನ ಅಥವಾ ಇದನ್ನು ಬೆಳ್ಕೊಂಡು ಸ್ಟಾಕ್ ಮಾಡಿ ಇಡ್ತೀವಿ, ಅದೇ ರೀತಿ ಈ ಜೇನುಗಳು ಸ್ಟಾಕ್ ಮಾಡಿ ಇಟ್ಕೊಂಡಿರ್ತವೆ. ನಾವು ಅದನ್ನು ತೆಗೆದಾಗ ಜೇನುಗಳೆಲ್ಲ ಸತ್ತೋಗ್ಬಿಡುತ್ತೆ. ಯಾಕಂದರೆ ಅದು ಆ್ಯಕ್ಚುಲಿ ಮಾಡ್ಕೊಳೋದೇ ಅದು ಅಭಾವ ಕಾಲದಲ್ಲಿ ಆ ಮರಿಗಳಿಗೋಸ್ಕರ ಮಾಡ್ಕೊಳೋಂಥದ್ದು ಜೇನುತುಪ್ಪನ. ಏನು ಗೊತ್ತಾ ಮೇಡಮ್, ಈಗ ಜೇನುತುಪ್ಪ ಆಗತ್ತೆ ಅಂತ ಇದ್ರೆ ಅದು ನಮಗೋಸ್ಕರ ಮಾಡೋದಲ್ಲ, ಅವಕ್ಕೋಸ್ಕರ ಅದು ಮಾಡಿರೋ ನಾವು ಜನಗಳು ಏನು ಅನ್ಕೊಂಡಿದ್ದಾರೆ ಅಂದರೆ ನಮಗೋಸ್ಕರ ಜೇನುತುಪ್ಪ ಮಾಡಿದ ಜೇನು ಅಂತ ಅನ್ಕೊಂತೀವಿ. ಖಂಡಿತ ಅಲ್ಲ. ಅವಕ್ಕೆ ಮಳೆಗಾಲದಲ್ಲಿ ಒಂದು 4 ತಿಂಗಳು ಅಭಾವ ಕಾಲ ಅಂತ ಇರುತ್ತೆ. ಆ ಟೈಮಿಗೆ ಬೇಕು ಅಂತ ಹೇಳಿ ಅವು ಅವು ಕುಟುಂಬಕ್ಕೆ ಬೇಕು ಅಂತ ಹೇಳಿ ಅವು ರಕ್ಷಣೆ ಮಾಡಿ ಇಟ್ಕೊಂಡಿರ್ತವೆ. ಅದನ್ನು ಜೇನುತುಪ್ಪವನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತವೆ. ನಾವೇನು ಮಾಡ್ತೀವಿ ಅಂದರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಮೇ ತಿಂಗಳಲ್ಲಿ ಅದನ್ನು ಪೂರ್ತಿಯಾಗಿ ತೆಗೆದುಬಿಡ್ತಾರೆ. ಆ ಮೇ ತಿಂಗಳಲ್ಲಿ ತೆಗೆಯೋದ್ರಿಂದ ಸಡನ್ನಾಗಿ ಮಳೆ ಸ್ಟಾರ್ಟ್ ಆಗುತ್ತೆ. ಅವು ಜೇನುಗಳು ಮಳೆ ಶುರು ಆಯಿತು ಅಂದರೆ ಹೊರಗಡೆ ಹೋಗೋದಿಲ್ಲ. ಪುಷ್ಪರಸ ಆಗಲಿ ಪರಾಗ ಆಗಲಿ ಅವಕ್ಕೆ ಸಿಗೋದಿಲ್ಲ. ಅದು ಎಲ್ಲದೂ ಕೂಡ ಜೇನುಗಳು ಸತ್ತು ಹೋಗ್ತವೆ ಆ ಟೈಮಲ್ಲಿ, ಸಾಯುವಂಥದ್ದು. ಇದು ಒಂದು ನಾಶ ಮಾಡ್ದಂಗೆ. ನಾವು ಪ್ರತಿಫಲವಾಗಿ ಅವಕ್ಕೆ ಏನಾದ್ರು ಫೀಡಿಂಗ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಅವಕ್ಕೆ ನಾವು ಪ್ರತಿಫಲವಾಗಿ ಕೊಟ್ಟಂಗೆ ಅವಕ್ಕೂ ಕೂಡ ಒಳ್ಳೆಯದಾಗತ್ತೆ. ಅದು ಮೇಲ್ಗಡೆ ಇದೆಯಲ್ಲ ಯೆಲ್ಲೋ ಕಲರ್ ಕಾಣ್ತಾ ಇದೆಯಲ್ಲ, ಅದು ಪೂರ ಪೋಲನ್. ಜೇನು ಇದೆಯಲ್ಲ ಅದು ಮರಿಗೆ ತುಪ್ಪನ ಮತ್ತು ಅದನ್ನ ಪೋಲನ್ನ ಸೇರಿಸಿ ಬೀ ಬ್ರೆಡ್ ಅಂತ ಮಾಡಿ ತಿನ್ಸುತ್ತೆ. ಪೋಲನ್ ಅಂದರೆ ಹೂವಿನ ಪರಾಗ, ಪರಾಗ ಅಂತಾರಲ್ಲ ಅದು. ಈಗ ಕೆಳಗಡೆ ಪೋಷನ್ ಏನು ಅದು ತುಪ್ಪ, ಅದು ಮೊಟ್ಟೆ. ಅದರೊಳಗೆ ಸಣ್ಣ ಕಾಳು, ಅನ್ನದ ಕಾಳು ಥರ ಸಣ್ಣ ಕಾಳು ಕಾಣುತ್ತೆ ನೋಡಿ, ಅದು ಇವತ್ತಿಟ್ಟಿರೋ ಮೊಟ್ಟೆ. ಅದು ರಾಣಿ ಡೈಲಿ ಏನಿಲ್ಲ ಅಂದರೆ 1000ದಿಂದ 1800 ಮೊಟ್ಟೆ ಇಡುತ್ತೆ ಈ ಅಭಿವೃದ್ಧಿ ಕಾಲದಲ್ಲಿ. ಈಗ ಫುಡ್ ಸಿಗ್ತಾ ಇರುತ್ತಲ್ಲ, ಅಭಿವೃದ್ಧಿ ಆಗ್ತಾ ಇರುತ್ತೆ ಚೆನ್ನಾಗಿ. ಈ 40ರಿಂದ ಅದು ಎಷ್ಟು ದಿನ ಬದುಕುತ್ತೆ ಅಂತ ಹೇಳಿದ್ರಲ್ಲ ಸರ್, ಈ ರಾಣಿ ಜೇನು ಅಷ್ಟೇ ದಿನ ಬದುಕೋದಾ? 3 ವರ್ಷ ಬದುಕುತ್ತೆ. 3 ವರ್ಷ ಬದುಕುತ್ತೆ. 3ರಿಂದ 4 ವರ್ಷದ ತನಕ ರಾಣಿ ಜೇನು. ಇದು ಗಂಡುಳ ಅಲ್ಲಿ ಮಧ್ಯೆ ಇದೆಯಲ್ಲ ಬ್ಲ್ಯಾಕ್ ಕಲರ್ ರಾಣಿ ಜೇನು ತೋರಿಸೋಣ. ರಾಣಿ ಈ ಜೇನು ಕಚ್ಚೋದು ಆ ರೀತಿ ಎಲ್ಲ ಏನಾಗಲ್ಲ? ತುಂಬ ಕಚ್ಚುತ್ತೆ. ತುಂಬ ಕಚ್ಚುತ್ತೆ. ಅಂದರೆ ನಾವು ಅದನ್ನು ಅಭ್ಯಾಸ ಆಗಿರುತ್ತೆ ನಮಗೆ ಹ್ಯಾಂಡಲ್ ಮಾಡಿ ಮಾಡಿ. ಮತ್ತೊಂದು ಅವಕ್ಕೆ ಸ್ಮೆಲ್ ಗೊತ್ತಾಗುತ್ತೆ. ಜೇನು ಕಚ್ಚೋದಲ್ಲ, ಹಿಂದ್ಗಡೆಯಿಂದ ಚುಚ್ಚ ಅಂತ ಕರಳಿಂದ ಬಿಡೋದು, ಅದು ಚುಚ್ಚೋದ್ರಿಂದ ಸತ್ತೋಗುತ್ತದೆ. ಅದು ಕೇಳಿ ಎಲ್ಲೋ ವಿಡಿಯೋದಲ್ಲಿ ನೋಡಿದ್ವಿ ಸರ್. ಈಗ ಹುಳ ತಿರೋಗ್ಬಿಡುತ್ತಾ ಸರ್? ಅದು ಮುಳ್ಳು ಸಮೇತ ಬಿಡಿಸಿದ್ರೆ ಬದುಕುತ್ತದೆ. ಬಿಡ್ತು ನೋಡಿ. ಈಗ ಹುಳ ಬದುಕಲ್ವಾ ಸರ್? ಸತ್ತೋಗ್ಬಿಡುತ್ತೆ. ಇದನ್ನು ಈ ಥರ ರಿಮೂವ್ ಮಾಡಿದ್ರೆ ಆಯ್ತು. ಇದರಿಂದ ನಿಮ್ಗೇನು ತೊಂದರೆ ಆಗಲ್ಲ ಸರ್? ಇದರಲ್ಲಿ 2-3 ಥರ ವೆರೈಟಿ ಬರುತ್ತೆ. ಈ ಜೇನಿನ ವೇನಮ್ಮು ತುಂಬ ಬಾಡಿಗೆ ಬೇಕಾದಂಥ ಮೆಡಿಸಿನಲ್ ವ್ಯಾಲ್ಯೂ ಜಾಸ್ತಿ ಇದೆ ಇದರಲ್ಲಿ. ಅದೇ ಹೆಜ್ಜೆನಲ್ಲಿ ಜಾಸ್ತಿ ವೇನಮ್ ಜಾಸ್ತಿ ಇದೆ. ಅದು ಏನಾರು ಇದಾದರೆ ಅವೆಲ್ಲ ಕಿಲ್ಲರ್ ಬೀಸ್ ಅಂತ. ಹೆಜ್ಜೆನೆಲ್ಲ ಕಿಲ್ಲರ್ ಬೀಸು. ಅದು ಕಚ್ಚೋ ಅಂದರೆ ಒಂದಿಷ್ಟು ಲಿಮಿಟ್ ತನಕ. ಅದಾದ್ರ ಮೇಲೆ ಕಚ್ಚೋ ಅಂದರೆ ರಿಯಾಕ್ಷನ್ ಆಗಿ ಬ್ಲಡ್ ಕ್ಲಾಟ್ ಆಗಿ ಸಾಯ್ತಾರೆ. ಇದೆಲ್ಲ ಏನೂ ಆಗಲ್ಲ, ಏನು ತೊಂದರೆ ಇಲ್ಲ. ನಾವಾಗಿ ಯಾರಿಗೂ ಫೋರ್ಸ್ ಮಾಡ್ತಾ ಇಲ್ಲ. ಯಾರಾದರೂ ಅದನ್ನು ಸೇಲ್ ಮಾಡಬೇಕು, ಅವರು ಒಂದು ಕೂಡ ಆದಾಯ ಮಾಡ್ಕೊಬೇಕು ಅಂತ ಇದ್ದರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಇದು ಜೇನಿಗೆ ತುಂಬ ಬೇಡಿಕೆ ಇದೆ. ಯಾಕಂದರೆ ಮೆಡಿಷನ್ ವ್ಯಾಲ್ಯೂ ಜಾಸ್ತಿ ಇದೆ ಮತ್ತು ಒರಿಜಿನಲ್ ನಾವು ಜೇನುತುಪ್ಪ ಕೊಡೋದ್ರಿಂದ ತುಂಬ ಜನ ಬೇಡಿಕೆ ಇದೆ. ಸಾಕಷ್ಟು ಜನ ಮಾಡ್ಕೊತಾ ಇದ್ದಾರೆ. ಅದೇ ರೀತಿ ಅವರೇ ಮಾಡಿಕೊಂಡು ಅವ್ರಿಗೊಂದು ಸ್ವಲ್ಪ ಜಾಸ್ತಿ ಡಿಸ್ಕೌಂಟನ್ನು ನಾವು ಕೊಡ್ತಾ ಇದ್ದೀವಿ. ಅವ್ರವ್ರ ಊರುಗಳಲ್ಲಿ ಅವರವರೇ ಸಪ್ಲೈ ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ತೊಗೊಂಡು ಅವ್ರು ಸೇಲ್ ಮಾಡ್ತಾ ಇದ್ದಾರೆ. ನಮ್ಮ ಉದ್ದೇಶನೂ ಅಷ್ಟೇ, ಎಲ್ಲ ಕಡೆನೂ ಸ್ಪ್ರೆಡ್ ಆಗಬೇಕು ಅಂತ ಹೇಳಿ. ಇದು ಯಾರಿಗೂ ಫೋರ್ಸ್ ಮಾಡ್ತಾ ಇಲ್ಲ ನಾವು. ಯಾಕಂದರೆ ನಮ್ಮದು ಒರಿಜಿನಲ್ ಜೇನು ಹನಿ ಇರೋದ್ರಿಂದ ಎಲ್ಲ ಕಡೆನೂ ಅವರು ತೊಗೊಂಡು ಸೇಲ್ ಆಗ್ತಾ ಇದೆ. ತುಂಬ ಚೆನ್ನಾಗಿ ಸೇಲ್ ಆಗ್ತಾ ಇದೆ. ಹಾಗೆ ಮೆಡಿಸಿನಲ್ ವ್ಯಾಲ್ಯೂನು ಜಾಸ್ತಿ ಇದೆ. ಆ್ಯಕ್ಚುಲಿ ನಾವು ಹೋದ ವರ್ಷ ಒಂದು 10ರಿಂದ 12 ಟನ್ ತೆಗೆದಿದ್ವಿ ತುಪ್ಪನ. ಈಗ ಆಲ್ಮೋಸ್ಟ್ ಖಾಲಿ ಆಗಿದೆ. ಈಗ ನೆಕ್ಸ್ಟ್ ತೊಗೊಂಡವರು ನಮ್ಗೆ ಈಗ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ದಾರೆ. 2 ಟನ್ನಿಗೆ ರೆಡಿ ಇದೆ ಅಡ್ವಾನ್ಸ್ ಬುಕ್ಕಿಂಗು. ಆ ಥರನೂ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗ ಬಾಕ್ಸಸ್ನೆಲ್ಲ ಜಾಸ್ತಿ ಮಾಡಿ ನಾವು ಸಪ್ಲೈನು ಸ್ವಲ್ಪ ಜಾಸ್ತಿ ಮಾಡ್ಕೊಳಕ್ಕೆ ಈ ಸರಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅಂದರೆ ನಮಗೆ ನ್ಯಾಷನಲ್ ಬಿ ಬೋರ್ಡಿಂದ ನಾವು ಸರ್ಟಿಫಿಕೇಟ್ ಸಿಕ್ಕಿದೆ.
ಆಮೇಲೆ ನಾವು ಕಾಫಿ ಬೋರ್ಡ್ಗಳಲ್ಲೂ ಕೂಡ ನಾವು ಟ್ರೈನಿಂಗ್ಗಳನ್ನು ಮಾಡಿದ್ದೀವಿ. ಸಾಕಷ್ಟು ಇಲ್ಲಿ ತನಕ ನಾವು ತುಂಬ ಕಡೆ ಟ್ರೈನಿಂಗನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ನಮ್ಮ ಶಾಪು ಕೂಡ ತೀರ್ಥಹಳ್ಳಿಯಲ್ಲಿದೆ, ನಮ್ಮ ಗಾವ್ ನ್ಯಾಚುರಲ್ ಅಂತೇಳಿ, ಅಲ್ಲಿ ನಾವು ಭೇಟಿ ಆಗ್ಬೋದು. ಈ ಥರ ಸೀಲ್ ಇರುತ್ತಲ್ಲ ಮೇಡಮ್, ಇದನ್ನು ಒಂದು ಚಾಕು ತೊಗೊಂಡು ಈ ಥರ ಓಪನ್ ಮಾಡಿದ್ರೆ ಆಯಿತು. ಈ ಥರ ಓಪನ್ ಮಾಡಿದ್ರೆ ಫುಲ್ ತುಪ್ಪನೇ ಇದು ಹನಿ ಈ ಥರ ಆಗುತ್ತೆ. ಇದನ್ನು ಮಿಷನಿಗೆ ಹಾಕಿದಾಗ ಸ್ಪ್ರೆಡ್ ಆಗಿ ಬರೀ ನಮಗೆ ಹನಿ ಎಕ್ಸ್ಟ್ರಾಕ್ಟ್ ಆಗಿ ಬರೀ ವ್ಯಾಕ್ಸ್ ಒಂದು ಉಳಿಯುತ್ತೆ. ಮೇಡಮ್, ಇದು ತೀರ್ಥಹಳ್ಳಿಯಲ್ಲಿ ನಮ್ಮದು ಗಾವ್ ನ್ಯಾಚುರಲ್ ಅಂತ ಶಾಪು. ಇಲ್ಲಿ ನೀವು ಅಲ್ಲಿ ನೋಡಿದ್ರಲ್ಲ ಬಾಕ್ಸು, ಮತ್ತು ಬೇರೆ ಕಡೆ ಹೊರಗಡೆ ಎಲ್ಲ ಇಟ್ಟಿರುವಂಥ ಬಾಕ್ಸಿನ ಹನಿನ ಕಲೆಕ್ಟ್ ಮಾಡಿ ಬಾಳೆಹೊನ್ನೂರು, ಚಿಕ್ಕಮಂಗ್ಳೂರು ಇರ್ಬೋದು, ಆಮೇಲೆ ಶಿವಮೊಗ್ಗ, ಎನ್ನರ್ಪುರ, ಜೈಪುರ, ಕೊಪ್ಪ, ತೀರ್ಥಹಳ್ಳಿ ಎಲ್ಲೆಲ್ಲ ಇಟ್ಟಿದ್ದೀವಿ. ಅದರದ್ದೆಲ್ಲ ಕಲೆಕ್ಟ್ ಮಾಡಿ ಇಲ್ಲಿ ಪ್ಯಾಕಿಂಗ್ ಆಗುತ್ತೆ. ಟೋಟಲಿ ಒಂದು 4,000ಕ್ಕಿಂತ ಜಾಸ್ತಿ ಬಾಕ್ಸ್ಗಳನ್ನು ನಾವು ಇಟ್ಟಿದ್ದೀವಿ. ಅದರದ್ದೆಲ್ಲ ಕಲೆಕ್ಟ್ ಮಾಡಿ ಇದು ಬೇರೆ ಬೇರೆ ಊರಿಗೆ ಇಲ್ಲಿಂದ ಡಿಸ್ಪ್ಯಾಚ್ ಆಗುತ್ತೆ. ಕೆಲವರೆಲ್ಲ ಹೋಲ್ಸೇಲ್ ಆಗಿ ತೊಗೊಂಡೋಗ್ತಾರೆ, ಕೆಲವರೆಲ್ಲ ಅವರೇ ಶಾಪು ಮಾಡಿ ಗೊತ್ತಿಲ್ಲ ಏನು ಮಾಡ್ತಾ ಇದ್ದಾರೆ, ಅಂದರೆ ಶಾಪಲ್ಲೇ ಸೇಲ್ ಮಾಡುವಂಥದ್ದು. ಚಿಕ್ಕದಾಗಿ ಶಾಪ್ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾರೆ, ನಾವೇನು ಅದನ್ನು ನೋಡಿಲ್ಲ. ಅವ್ರು ಸೇಲಿಂಗು ಅವ್ರು ಮಾಡ್ಕೊತಾ ಇದ್ದಾರೆ. ಇನ್ನು ಕೆಲವ್ರು ಏನಂದರೆ ಅಲ್ಲೇ ಬಂದು ಹನಿನ ಪರ್ಚೇಸ್ ಮಾಡಿಕೊಂಡು ಅವರೇ ಡೈರೆಕ್ಟ್ ತೊಗೊಂಡು ಹೋಗ್ತಾರೆ, ಅವ್ರ ಬ್ರ್ಯಾಂಡಿಂಗಲ್ಲಿ ಸೇಲ್ ಮಾಡ್ತಾರೆ. ಆ ಥರನೂ ನಾವು ಕೊಡ್ತಾ ಇದ್ದೀವಿ, ಏನು ತೊಂದರೆ ಇಲ್ಲ. ನಮ್ದೇನಿಲ್ಲ, ಜಸ್ಟ್ ಹನಿ ಒಂದು ಕೊಡ್ತೀವಿ, ಅವ್ರು ಬ್ರ್ಯಾಂಡಿಂಗ್ ಮಾಡ್ಕೊಂಡು ಅವ್ರು ಸೇಲ್ ಮಾಡ್ತಾರೆ. ಪಾರ್ಸಲು ಕೂಡ ರೆಡಿಯಾಗಿದೆ. ಇದು ಬ್ಯಾಂಗ್ಳೂರಿಗೆ ಹೋಗ್ತಾ ಇದೆ. ರೀಟೇಲ್ ಅವರಿಗೆ ನಮಗೆ 1000ಗೆ ಸೇಲ್ ಆಗ್ತಾ ಇದೆ, ರೀಟೇಲ್ ತೊಗೊಂಡು ಹೋಗ್ತಾರೆ. ಹೋಲ್ಸೇಲ್ ಅಂದ್ರೆ ಕೂಡಲೇ ಒಂದು ಸ್ವಲ್ಪ ಕಮ್ಮಿ ಮಾಡ್ತೀವಿ ನಾವು, ಹೋಲ್ಸೇಲ್ ಆಗಿ ಕಮ್ಮಿ ಕೊಡ್ತಾ ಇದ್ದೀವಿ. ಅದನ್ನು ಕೂಡ ಎಷ್ಟು ಸೇಲ್ ಆಗ್ತಾ ಇದೆ. ನಾವು ಕೂಡ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಅವರು ಕೂಡ ಶುರು ಮಾಡಿರ್ತಾರೆ ಬಿಸ್ನೆಸ್ಸು. ಅವರಿಗೆ ನಾವು 1000ಗೆ ಸೇಲ್ ಮಾಡಿ ಅಂತ ಹೇಳಿರ್ತೀವಿ, ಅವರೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತಾರೆ. ಅವ್ರಿಗೆ ಬಿಟ್ಟಿರೋದು ಅದು ಬಿಸ್ನೆಸ್, ಅವ್ರು ಯಾವ ಥರ ಮಾಡ್ತಾರೆ ಅವ್ರಿಗೆ ಬಿಟ್ಟಿರುವಂಥದ್ದು. ಹೋಲ್ಸೇಲಲ್ಲಿ ನಾವು ಒಂದು ರೇಟ್ ಫಿಕ್ಸ್ ಮಾಡಿರ್ತೀವಿ, ಅದೇ ಪ್ರಕಾರ ಅವ್ರಿಗೆ ಕೊಡ್ತಾ ಇರ್ತೀವಿ. 1 kgಗೆ ನಮಗೆ 1000ಗೆ ಸೇಲ್ ಆಗ್ತಾ ಇದೆ. ಇದು 1 kg ಬಾಟಲ್, ಇದು 1000ಗೆ ಸೇಲ್ ಆಗ್ತಾ ಇದೆ. 1100 ರೂಪೀಸ್ ಸೇಲ್ ಆಗ್ತಾ ಇದೆ. ಇದು 1/2 kg ಬಾಟಲ್ಲು ಮಲ್ಟಿ ಫ್ಲೋರ್ ಹನಿ. ಇದು 600ಗೆ ಸೇಲ್ ಆಗ್ತಾ ಇದೆ. 600 MRPನೂ ಕೂಡ ಇದರಲ್ಲೇ ಇರೋದು, ಮೆನ್ಷನ್ ಆಗಿರುತ್ತೆ. 250 ಗ್ರಾಮ್ ಇದು 300ಗೆ ಸೇಲ್ ಆಗ್ತಾ ಇದೆ. ಚಿಕ್ಕ ಬಾಟಲು ಇದೆ ನಮ್ಮ ಹತ್ರ. ಒಂದು ಸ್ಯಾಂಪಲ್ ನೋಡಿ, ಫ್ರೀ. ಈಗ ಫ್ರೀ ಶಿಪ್ಪಿಂಗ್ ಚಾರ್ಜಸ್ ಇದೆ. ಹೌದು ಹೌದು ಹೌದು, ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಫ್ರೀ ಆಗಿರುತ್ತೆ ಅದು ಚಾರ್ಜ್. ಹಾಂ, ನಮ್ಮದು ಇಲ್ಲಿ ಗಾವ್ ನ್ಯಾಚುರಲ್ಲಿ ಯಾವುದೇ ಕಾಲ್ ಮಾಡಿದರೂ ನಮ್ಮ ನೇರವಾಗಿ ಭೇಟಿ ಆಗ್ಬೋದು. ಮತ್ತು ಮೊಬೈಲ್ ನಂಬರ್ ಇದೆ ನಮ್ಮದು 9480978092. ಈ ತುಪ್ಪ ಏನಂದರೆ, ಈಗ ಕಸ್ಟಮರ್ ಈ ತುಪ್ಪನ ಒಂದ್ಸರಿ ತೊಗೊಂಡ್ರೆ ಇದೇ ಫ್ಲೇವರು ಇದೇ ಟೇಸ್ಟ್ ಬೇಕು ಅಂದರೆ ನಾವು ಕೊಡೋಕ್ಕೆ ಸಾಧ್ಯ ಇಲ್ಲ. ಚೇಂಜಸ್ ಆಗ್ತಾ ಇರುತ್ತೆ. ಇಲ್ಲಿ ಯಾವ ರೀತಿ ಫ್ಲವರ್ ಸಿಕ್ತೋ ಅದ್ರ ಮೇಲೆ ಟೇಸ್ಟು, ಫ್ಲೇವರು, ಏನು ಥಿಕ್ನೆಸ್ ಆಗಿರ್ಬೋದು ಎಲ್ಲ ಚೇಂಜಸ್ ಆಗಿರುತ್ತೆ. ಹಾಗಾಗಿ ಅದೇನೋ ಮಿಕ್ಸ್ ಆಗಿತ್ತು ಅಥವಾ ಇದು ಚೆನ್ನಾಗಿದೆ ಅದು ಚೆನ್ನಾಗಿರಲಿಲ್ಲ ಆ ಥರ ಯಾರೂ ತಿಳ್ಕೊಬೇಡಿ. ಅದಕ್ಕೆ ನಾವು ಫಸ್ಟೇ ಹೇಳ್ಬಿಡ್ತೀವಿ. ಕೆಲವರು ಇದು ಮಿಕ್ಸ್ ಆಗಿದೆ ಆ ಥರ ಎಲ್ಲ ಡೌಟ್ ಮಾಡಿ ತಿಳ್ಕೊಳ್ತಾರೆ. ಆ ಥರ ತಿಳ್ಕೊಬಾರ್ದು ಅಂತ ಫಸ್ಟೇ ಹೇಳಿರ್ತೀವಿ ನಾವು. ಸೊ ಈ ರೀತಿಯಾಗಿ ಬಿಸ್ನೆಸ್ ಮಾಡುವಂತಹ ಆಸಕ್ತಿ ಇರೋರು, ವ್ಯಾಪಾರ ಮಾಡೋದಕ್ಕೆ ನಮ್ಮ ಕೈಲಿ ಆಗುತ್ತೆ ಅನ್ನೋರು ಸುಮ್ಮನೆ ಎಲ್ಲ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನೀವು ಮಾರ್ಕೆಟಿಂಗ್ ವಿಚಾರಕ್ಕೆ ಬರೋದಾದರೆ, ಈಗ ಹೇಳಿದ್ನಲ್ಲ, ಈ ಒಂದು ನ್ಯಾಚುರಲ್ ಜೇನಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. 5 ಬಾಟ್ಲಿಂದ ಶುರು ಮಾಡಿ ಸಾಕು. ಹೆಚ್ಚಿಗೆ ನೀವು ಬಂಡವಾಳ ಹಾಕಿ ಆ ಥರ ಎಲ್ಲ ಹೇಳೋದಿಲ್ಲ. 5 ಬಾಟ್ಲಿಂದ ನೀವು ಶುರು ಮಾಡಿ ಬಿಸ್ನೆಸ್ಸು. ಜೊತೆಗೆ ನ್ಯಾಚುರಲ್ ಜೇನುತುಪ್ಪ ಬೇಕಿದ್ದವರು ನೀವು ಅವ್ರನ್ನ ಸಂಪರ್ಕಿಸ್ಬೋದು, ಮನೆಗಳಿಗೆ ಬೇಕಾದಂಥವ್ರು. ಸೊ ಎಲ್ಲವೂ ಕೂಡ ಮೆಡಿಸಿನಲ್ ಪ್ಲ್ಯಾಂಟ್ಸಿಂದನೇ ತೆಗೆಯುವಂತಹ ಜೇನು ನಾನು ಸಾಕಷ್ಟು ನೋಡಿದೆ. ಜೊತೆಗೆ ನೇರವಾಗಿ ನೋಡಬೇಕು ಅಂದ್ರೂ ಕೂಡ ನೀವು ಅಲ್ಲಿಗೆ ಹೋಗ್ಬೋದು. ಜೊತೆಗೆ ಜೇನು ಕೃಷಿನ ಮಾಡೋದು ಹೇಗೆ ಅಂತ ಟ್ರೈನಿಂಗ್ ಕೂಡ ಕೊಡ್ತಾರೆ. ಎಷ್ಟೋ ವರ್ಷಗಳ ಕಾಲ ಫ್ರೀಯಾಗೆಲ್ಲ ಟ್ರೈನಿಂಗನ್ನು ಕೊಟ್ಟಿದ್ದಾರೆ. ಅಂದರೆ ಆ ಒಂದು ಕೃಷಿ ಉಳಿಬೇಕು, ಜೇನು ಕೃಷಿ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ. ಸೊ ಒಂದು ಸೋಷಿಯಲ್ ಕಾಸಿಂದನೂ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಆ ಕಾರಣಕ್ಕೆ ಬಹಳ ಖುಷಿ ಆಯಿತು. ಸೊ ಜೇನು ಕೃಷಿ ಮಾಡಬೇಕು ಅನ್ನೋರು ಕೂಡ ನೀವು ಅವ್ರನ್ನ ಸಂಪರ್ಕ ಮಾಡ್ಬೋದು. ಅವರು ನೀಟಾಗಿ ಹೇಳ್ಕೊಡ್ತಾರೆ ಹೇಗೆ ಮಾಡೋದು ಏನು ಅಂತ ಅಂದ್ಬಿಟ್ಟು. ಅವ್ರ ಜಾಗಕ್ಕೆ ಹೋದರೆ ಅವರೇ ಎಲ್ಲ ಟ್ರೈನಿಂಗು ಕೂಡ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟು ನಿಮ್ಮ ಒಂದು ತೋಟಗಳಲ್ಲೂ ಕೂಡ ನೀವು ಜೇನು ಕೃಷಿಯನ್ನು ಮಾಡ್ಬೋದು. ಅದು ಬಿಟ್ಟರೆ ನಮ್ಮ ಹತ್ರ ತೋಟ ಇಲ್ಲ, ಜಾಗ ಇಲ್ಲ ಅನ್ನೋರು ಏನಿಲ್ಲ, ಅವ್ರ ಹತ್ರನೇ ಜೇನನ್ನು ಖರೀದಿ ಮಾಡಿ ನಿಮ್ಮ ಊರುಗಳಲ್ಲಿ ಅವರು ಇಂತಿಷ್ಟು ಅಂತ ಭಾಳ ಕಡಿಮೆ ರೇಟಿಗೆ ಕೊಡ್ತಾರೆ. ಒರಿಜಿನಲ್ ಜೇನುತುಪ್ಪ ಆಗಿರುತ್ತೆ. ಸೊ ನೀವು ಇಂತಿಷ್ಟು ಮಾರ್ಜಿನನ್ನು ಇಟ್ಕೊಂಡು ಒಂದು ಬಾಟ್ಲಿಗೆ 50 ರೂಪಾಯಿನೋ 100 ರೂಪಾಯಿನ ಇಟ್ಕೊಂಡು ನೀವು ವ್ಯಾಪಾರವನ್ನು ಶುರು ಮಾಡ್ಬೋದಾಗಿದೆ. ಸೊ ನೀವು ಮಾಡೋ ಕೆಪಾಸಿಟಿ ಇದೆ ಅಂದರೆ, ಆಸಕ್ತಿ ಇದೆ ಅಂತಂದರೆ ಮಾತ್ರನೇ ಇದರಲ್ಲಿ ಇಂಟ್ರೆಸ್ಟ್ ಇದೆ, ಪರವಾಗಿಲ್ಲ, ಯಾವುದೋ ಪ್ರಾಡಕ್ಟನ್ನು ನಾವೇನು ತಯಾರು ಮಾಡಬೇಕಾಗಿಲ್ಲ, ಸಿಗುತ್ತಲ್ಲ, ಸೊ ಸಿಕ್ಕಂಥದ್ದನ್ನ ಮಾಡ್ಬೋದು ಅನ್ನೋಂಥ ಆಸಕ್ತಿ ಇರೋರು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಸಾಕು, ಅವ್ರು ನೇರವಾಗಿ ಸಿಗ್ತಾರೆ. ಜೊತೆಗೆ
ಯಾರಿಗಾದರೂ ನ್ಯಾಚುರಲ್ ಜೇನುತುಪ್ಪ ಬೇಕಿದ್ರೆ ನೀವು ಅವರನ್ನು ಸಂಪರ್ಕಿಸ್ಬೋದು. ಪ್ರತಿಯೊಂದು ಮನೆಗೂ ಕೂಡ ಅವರು ಇದು ಮಾಡ್ತಾರೆ. ಇಲ್ಲಿಗೂ ಕೂಡ ನಮಗೂ ಕೂಡ ಕೊಟ್ಟಿದ್ರು. ಇಲ್ಲಿ ಅದು ಜೇನುತುಪ್ಪ ಕೂಡ ಈ ರೀತಿಯಾಗಿದೆ, ಆಲ್ಮೋಸ್ಟ್ ಖಾಲಿಯಾಗಿದೆ. ಇದು ಮಲ್ಟಿ ಫ್ಲವರಲ್ಲಿ ಅದು ಹನಿ. ನಾರ್ಮಲ್ ನಾವು ಅಂಗಡಿಗಳಲ್ಲಿ ತರೋದಕ್ಕೂ ಈ ಒರಿಜಿನಲ್ ಜೇನುತುಪ್ಪಕ್ಕೂ ಬಹಳ ವ್ಯತ್ಯಾಸ ಇದೆ. ಸೊ ಒರಿಜಿನಲ್ ಜೇನುತುಪ್ಪ ತಿಂದವ್ರಿಗೆ ಮಾತ್ರನೇ ಗೊತ್ತಾಗುತ್ತೆ ಅದು ವ್ಯತ್ಯಾಸ, ಅಂಗಡಿಲಿ ತಿನ್ನೋಂಥವ್ರಿಗೆ. ಇಲ್ಲ ನಾರ್ಮಲ್ ಫಸ್ಟಿಂದನೂ ಬರೀ ಅಂಗಡಿಲೇ ಜೇನುತುಪ್ಪ ಏನಾದರೂ ತೊಗೊಂಡು ಅದನ್ನು ತಿಂತಾಯಿದ್ರೆ ಅದು ವ್ಯತ್ಯಾಸ ಅಷ್ಟು ಗೊತ್ತಾಗಲ್ಲ. ಬಟ್ ಒರಿಜಿನಲ್ ಜೇನುತುಪ್ಪ ಯಾರು ತಿಂದಿರ್ತಾರೆ ಅವರಿಗೆ ಇದು ತಿಂದಾಗ ಗೊತ್ತಾಗುತ್ತೆ ಇದು ಒರಿಜಿನಲ್ ಜೇನುತುಪ್ಪ ಅಂತ. ಸೊ ಪ್ಯೂರ್ ಹನಿ ಮೆಡಿಸಿನಲ್ ಪ್ಲಾಂಟ್ಸಿಂದನೇ, ಮೆಡಿಸಿನಲ್ ಔಷಧಿ ಸಂಬಂಧಪಟ್ಟಂತಹ ಗಿಡಮರಗಳಿಂದನೇ ಶೇಖರಣೆಗೊಂಡಿರುವಂತಹ ಜೇನು. ಯಾರಿಗಾದರೂ ಬೇಕಿದ್ರೂ ಕೂಡ ಆ ನಂಬರ್ಗೆ ಸಂಪರ್ಕಿಸಿ. ಜೊತೆಗೆ ನೀವು ನಿಮ್ಮ ಒಂದು ಊರಿನಲ್ಲೇ ನೀವು ಬಿಸ್ನೆಸ್ಸನ್ನು ಮಾಡ್ತೀನಿ ಅಂದರೆ ಅವರು ಕೂಡ ಅವರಿಗೆ ಫೋನ್ ಮಾಡ್ಬೋದಾಗಿದೆ. ಇದಿಷ್ಟು ಇವತ್ತಿನ ವಿಡಿಯೋ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಆಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಟೈಮ್ನಲ್ಲಿ ಫೋನೆಲ್ಲ ಹೋಯ್ತಲ್ಲ, ಅದಕ್ಕೆ ಬಿಸ್ನೆಸ್ ಐಡಿಯಾಗಳು ಮಾಡೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಬರಲಿಲ್ಲ. ಇನ್ನು ಮುಂದೆ ಬಿಸ್ನೆಸ್ ಐಡಿಯಾಗಳು ಕೂಡ ನಿಮಗೆ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತಾ ಹೋಗ್ತೀನಿ. ಒಂದು 2 ದಿನಕ್ಕೊಂದು 3 ದಿನಕ್ಕೊಂದು ಈ ರೀತಿಯಾಗಿ ನಿಮಗೆ ಒಂದು ಐಡಿಯಾದ ಪ್ರಾಕ್ಟಿಕಲ್ ಆಗಿ ಹೇಗೆ ಬಿಸ್ನೆಸ್ ಮಾಡೋದನ್ನೆಲ್ಲ ತಿಳಿಸ್ತೀನಿ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.